ಹುಬ್ಬಳ್ಳಿಯಲ್ಲಿ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಒಂದು ಕಿಡಿ ಆಯಿತು. ಆ ಕಿಡಿ ಜ್ವಾಲೆ ಆಯಿತು. ಆ ಜ್ವಾಲೆ ಎರಡೂ ಫ್ಯಾನ್ಸ್ಗಳ ಮಧ್ಯೆ ವಾರ್ಗೆ ಕಾರಣವಾಗಿತ್ತು. ಆದರೆ ಈಗ ಅದರ ಅಪ್ಡೇಟೆಡ್ ವರ್ಷನ್ ನಡೀತಾ ಇದೆ. ಜಂಗಲ್ ವಾರ್. ನಟ ಸುದೀಪ್ ಹಾಗೂ ದರ್ಶನ್ ಫ್ಯಾನ್ಸ್ ನಡುವೆ ಈಗ ಈ ಫಾರೆಸ್ಟ್ನ ಫೈಟ್ ಶುರುವಾಗಿದೆ. ಜಂಗಲ್ ಕಾ ರಾಜ ಎನ್ನುತ್ತಲೇ ಪರಸ್ಪರ ಗುಂಪುಗಳು ಅಥವಾ ಅವರವರ ಬೆಂಬಲಿಗರು ಆಪ್ತರು ಪೋಸ್ಟ್ಗಳನ್ನು ಹಾಕಿ ಹೊಸ ವಾರ್ ಶುರು ಮಾಡಿದ್ದಾರೆ. ನಿನ್ನೆ ನಟ ಧನ್ವೀರ್ ಒಂದು ಪೋಸ್ಟ್ ಹಾಕಿದ್ರು ಇನ್ಸ್ಟಾದಲ್ಲಿ. ಕಾಡಿನಲ್ಲಿ ಹಲವು ಪ್ರಾಣಿಗಳಿದ್ರು, ಅಲ್ಲಿ ಸಿಂಹನೇ ರಾಜ. ಅದಕ್ಕೆ ಇವತ್ತು ಕೌಂಟರ್ ಅನ್ನೋ ರೀತಿಯಲ್ಲಿ ನಟ ವಿನಯ್ ಗೌಡ ಪೋಸ್ಟ್ ಮಾಡಿದ್ದಾರೆ. ಎಸ್, ಕಾಡಿನ ರಾಜ ಸಿಂಹನೇ, ಆದರೆ ಆ ಸಿಂಹ ಕಿಚ್ಚ ಸುದೀಪ್ ಅನ್ನುವಂಥ ಒಂದು ಇನ್ಸ್ಟಾ ಪೋಸ್ಟ್ ಅನ್ನ ನಟ ವಿನಯ್ ಗೌಡ ಮಾಡಿದ್ದಾರೆ. ಹಾಗೂ ಧನ್ವೀರ್ಗೆ ಕೊಟ್ಟಂತಹ ಟಾಂಗ್ ಇದು ಅಂತ ಭಾವಿಸಲಾಗ್ತಾ ಇದೆ. ನಿನ್ನೆ ಮಾಡಿದಂಥ ಒಂದು ಪೋಸ್ಟ್ ನಟ ಧನ್ವೀರ್ ಅವರು ನಟ ದರ್ಶನ್ ಜೊತೆಗಿನ ಒಂದು ಫೋಟೋವನ್ನು ಶೇರ್ ಮಾಡಿ, ಕಾಡಿನಲ್ಲಿ ಅನೇಕ ಪ್ರಾಣಿಗಳಿದ್ರೂ ಕೂಡ ಅಲ್ಲಿ ಸಿಂಹನೇ ರಾಜ. ನಿನ್ನೆ ಕೊಟ್ಟಂಥ ಒಂದು ಕ್ಯಾಪ್ಷನ್, ಅವರು ಕೊಟ್ಟಂಥ ಒಂದು ಪೋಸ್ಟ್ ಅಥವಾ ಮಾಡಿದಂಥ ಒಂದು ಪೋಸ್ಟ್. ಇವತ್ತು ವಿನಯ್ ಗೌಡ ಅವರು ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಹೌದು, ನಮ್ಮೆಲ್ರಿಗೂ ಗೊತ್ತು ಕಾಡಿನ ರಾಜ ಸಿಂಹನೇ, ಆದರೆ ಆ ಸಿಂಹ ಕಿಚ್ಚ ಸುದೀಪ್ ಅನ್ನುವಂಥ ದಾಟಿಯಲ್ಲಿ ಅವರು ಒಂದು ಪೋಸ್ಟ್ ಅನ್ನ ಇವತ್ತು ಮಾಡಿರುವಂಥದ್ದು. ಸೊ ಪರೋಕ್ಷವಾಗಿ ಒಬ್ಬ ನ್ಯೂಟ್ರಲ್ ಆಡಿಯನ್ಸ್ ಆಗಿ ನೋಡಿದ್ರು ಯಾರು ಕೌಂಟರ್ ಕೊಟ್ಟರು ಅಥವಾ ಯಾರು ಕುರಿತಾಗಿ ಇವರು ಪೋಸ್ಟ್ ಮಾಡಿದ್ದಾರೆ, ಕನಿಷ್ಠ ಪಕ್ಷ ಒಂದು ಚಿಕ್ಕ ಅಥವಾ ಸಾಮಾನ್ಯ ಜ್ಞಾನ ಇಟ್ಕೊಂಡಿದ್ರು ಕೂಡ ಗೊತ್ತಾಗುತ್ತೆ ಇದು ಕೌಂಟರ್ ರೀಕೌಂಟರ್ ಪೋಸ್ಟ್ ಅಥವಾ ಸಾಮಾನ್ಯವಾಗಿ ಜನರಲ್ ಆಗಿ ಅವರ ಮನದ ಭಾವನೆಯನ್ನ ವ್ಯಕ್ತಪಡಿಸಿದಂತಹ ಪೋಸ್ಟ್ ಅಂತ ಹೇಳಿ. ಸೊ ಫ್ಯಾನ್ಸ್ ವಾರ್ ಸ್ಯಾಂಡಲ್ವುಡ್ನಲ್ಲಿ ಜೋರಾಗಿರುವಂತಹ ಸಂದರ್ಭದಲ್ಲಿ ಈ ಎರಡು ಪೋಸ್ಟ್ಗಳು ಈಗ ಗಮನ ಸೆಳೀತಾ ಇದ್ದಾವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.